ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಹಾರುಗೆರೆ ಕ್ರಾಸ್ ಬಳಿ ಸತತ 2ನೇ ದಿನ ರೈತ ಸಂಘಟನೆ ಕಬ್ಬಿನ ಬೆಲೆ ಹೆಚ್ಚು ಮಾಡುವುದಾಗಿ ಟೈರ್ಗೆ ಬೆಂಕಿ ಹಚ್ಚಿ ಹೋರಾಟ ಮಾಡುತ್ತಿದ್ದಾರೆ. ಕರೆಕ್ಟ್ ಹೊರಗೆ ಒಂದು ಡಬ್ಬಿ ಎಣ್ಣೆ 2 ಕಟ್ಟ ಅಕ್ಕಿಯನ್ನು ಕೊಟ್ಟಿರ್ತಾರೆ. ಗಜು ಮಗದವರು ಒಂದು ಡಬ್ಬಿ ಎಣ್ಣೆ ಕೊಟ್ಟಿರ್ತಾರೆ. ಮಾರುತಿ ಟಕನವರು ಒಂದು ಕಟ್ಟ ಅಕ್ಕಿ ಕೊಟ್ಟಿರ್ತಾರೆ. ಇನ್ನು ಯಾರಾದ್ರೂ ಈ ಅನ್ನ ಪ್ರಸಾದದ ಇದರ ಸಲುವಾಗಿ ರೈತ ಸಂಘಕ್ಕೆ ಏನಾದರೂ ದೇಣಿಗೆ ಕೊಡುವುದಿದ್ರೆ ತಂದು ಕೊಡಬಹುದು. ಇವು ಗಾಡಿಗಳು ನಿಂತವು ಪಾಪ ಎಲ್ಲೋ ಹೋಗ್ಬೇಕಾಗಿತ್ತ. ಇದ್ರ ಬಾಡಿಗೆ ಯಾರು ಕೊಟ್ಟರು? ಏನ್ DC ಕೊಟ್ಟು? ಮತ್ ಸರ ಗಾಡಿಗಳೆಲ್ಲ ನಿಂತವ್ರು, ಯಾರು ಊಟದ್ದು ಏನ್ ಎಲ್ಲ ವ್ಯವಸ್ಥೆ ನೀವು ಮಾಡಿರಿ? ಎಲ್ಲ ಇಲ್ಲೇ ಮಾಡಿದ್ವಿ. ನೀರಿನ ವ್ಯವಸ್ಥೆ ಐತಿ, ಗಾಡಿ ಐತಿ. ಆದ್ರ ಒಂದು ವಿನಂತಿ ಮಾಡ್ಕೊಂಡಿದ್ವು, ಕೈ ಮುಗಿದ ನಮ್ಮ ರೈತ ಸಂಘಕ್ಕೆ ಸಹಕಾರ ಮಾಡ್ರಿ, ನಿಮಗೂ ಚಲೋ ಆಕತಿ, ನಮಗೂ ಚಲೋ ಆಕತಿ ಅನ್ನೋ ದೃಷ್ಟಿಯಿಂದ ನಾವು ಮಾತಾಡಿದ್ವಿ. ಆದ್ರೆ ಸರ್ಕಾರ ಸ್ಪಂದಿಸಿಲ್ಲ. ಈ ಹೋರಾಟ ನಿಂತಿಲ್ಲ, ನಿಲ್ಲಂಗಿಲ್ಲ. ಎಂದ 3,500 ರೂಪಾಯಿ ಅಂತ ಹೇಳಿ ಸರ್ಕಾರದಿಂದ ಘೋಷಣೆ ಬರೆದಿತ್ತು. ಅಂದ ಮಾತ್ರ ಈ ಹೋರಾಟ ವಾಪಸ್ ತಗೊಂಡು. ಮತ್ತೆ ಇಲ್ಲಿ ಶಾಸಕರು ಆದ್ರಂತ ಯಾರು ಇಲ್ಲಿ ಬಂದು ನಿಮಗೆ ಭೇಟಿಯಾಗಿಲ್ಲ ಏನು ಸರ್? ಮೇನ್ ಗುರ್ಲಾಪುರಕ್ಕೆ ಬಂದಿರಿ ನೋಡಿ ಸರ್. ಅವ್ರ ಮನೆ ಇಲ್ಲೇ ಬಾಜುಕೈ, ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಇಲ್ಲ. ನಮ್ಮ ಸಮೀಪಕ್ಕೆ ಅವರು ಬಂದಿಲ್ಲ. ಅವ್ರು ಗುರ್ಲಾಪುರಕ್ಕೆ ಹೋಗ್ಯಾರೋ, ಡೆಲ್ಲಿಗೆ ಹೋಗ್ಯಾರ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಶಾಸಕರಿ ದೊಡ್ಡ ಮಂದಿ ಹಾಕಾರ ಆಮತ್ತಾರೆ. ಇಲ್ಲಿ ಬಂದು ತಮ್ಮ ಇಷ್ಟು ಅಡುಗೆ ಮಾಡ್ಯಾರಿ, ಇದಕ್ಕೆ ಖರ್ಚು ವೆಚ್ಚಗಳು ಏನು, ನಾನೊಂದು 5,000 10,000 ಕೊಳ್ಳೇನು, ಅಥವಾ ನಾನು ಸಿದ್ದರಾಮಯ್ಯ ಜೊತೆ ಮಾತಾಡ್ತೀನಿ, ನಾನು ಕಾಂಗ್ರೆಸ್ದವನು ಬನ್ನಿ ಅನ್ನೋದು ಒಂದು ಶಬ್ದ ಅವ್ರ ಬಾಯಿಂದ ಬಂದಿಲ್ಲ. ಅದು ಬಿಡೋಣ. ಈ ಹಾಲಿ ಶಾಸಕರದಾರಲ್ಲ P. ರಾಜು, ಅವ್ರ ಸಹಿತ ಇಲ್ಲೇ ಇರ್ತಾರ. ಅವರು ಒಂದು ಶಬ್ದ ಬಂದು ರೈತ ಬಂಧು ಬಳಗಕ್ಕೆ ನಾವು ತಮ್ಮ ನಿಮ್ಮ ಜೊತೆ ಸಪೋರ್ಟ್ ಇದ್ದಿದ್ದು, ಬೆನ್ನೆಲುಬಾಗಿ ನಿಲ್ತು, ನಿಮ್ಗೆ ದರ ಕೊಡ್ಸಕ್ಕೆ ನಾವು ಸಹಕಾರ ಮಾಡ್ತೀವಿ ಅನ್ನೋ ಶಬ್ದ ಅವ್ರ ಬಾಯಿಂದನೂ ಬಂದಿಲ್ಲ. ಈಗ ನಮಗೆ ಸರ್ ಹೇಳ್ತೀನಿ ರೀ, ನಮ್ಮ ಬೆನ್ನೆಲುಬಾಗಿರ್ತವ DC ಮಾತ್ರ. ಹಾರುಗೆರೆ ಕ್ರಾಸ್ದಲ್ಲಿ 2ನೇ ದಿವಸ ಪ್ರತಿಭಟನೆ ನಡೆದೈತಿ. ಗುರ್ಲಾಪುರ ಕ್ರಾಸ್ದಾಗ 5 ದಿವಸ ಆಯ್ತು. ಇನ್ನೂ ಆದರೂ ನಿನ್ನೆ DC ಅವ್ರು ಬಂದು ಅಷ್ಟ ಏನೋ ಒಂದು ಸಂಧಾನ ಮಾಡಕ್ಕೆ ಬಂದಿರು. ಅದು ಸಂಧಾನ ಕೆಲಸ ಆಗಿಲ್ಲ. ಆದ ಕಾರಣ 3,500 ರೂಪಾಯಿ ನಮ್ಮ ರೈತರಿಗೆ ಬೆಂಬಲ ಬೆಲೆಯ ಇದನ್ನ ಘೋಷಣೆ ಮಾಡೋತನ ಈ ಸ್ಟ್ರೈಕ್ ಕಂಟಿನ್ಯೂ ಇರ್ತೈತಿ. ಆದ ಕಾರಣ ಇಲ್ಲಿ ಎಲ್ಲ ಸಮಸ್ಯೆ ಏನಾಗೈತಿ ಅಂದ್ರೆ, ಈ ಲಾರಿಗಳು ಮುಂದೆ ಈ ದೊಡ್ಡ ದೊಡ್ಡ ವಾಹನಗಳಿಗೆ ಇವಕ್ಕೆಲ್ಲಕ್ಕೂ 40-30 ಟನ್ನಿನ ವೇಟೇಜ್ ಇರ್ತಾವ. ಇವಕ್ಕೆಲ್ಲದಕ್ಕೂ ಹೊಣೆಗಾರ ಯಾರು ಹಾಕಾರಪ್ಪ ಅಂದ್ರೆ ಸರ್ಕಾರ ಹಾಕತ್ತೆ. ಯಾಕಂದ್ರೆ ಇದನ್ನೆಲ್ಲ ಕರೆಕ್ಟ್ ರೌಟ್ ಬೇಗನೆ ರೇಟ್ ಘೋಷಣೆ ಮಾಡಿರಂದ್ರೆ ಈ ಲಾರಿ ಮಾಲೀಕರಿಗಾಯ್ತು, ಸಾರ್ವಜನಿಕರಾಯ್ತು ತೊಂದರೆ ಆಗಂಗಿಲ್ಲ. ರೈತರ ಕಷ್ಟ ಇದಕ್ಕೆ ಬೇಗನೆ ಸ್ಪಂದಿಸ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಒಂದ್ ವೇಳೆ ನಿಮಗೆ ನೀವು ಹೇಳಿದ ಘೋಷಣೆ ಮಾಡಿತ್ತಂದ್ರೆ ಇನ್ನ ಎಷ್ಟು ದಿವಸ ನೀವು ಇದೇ ತರ ಈ ಘೋಷಣೆ ಮಾಡ್ಲಿಕ್ಕಂದ್ರೆ ನಮ್ಮ ರೈತರ ಸಾರ್ವಜನಿಕವಾಗಿ ಎಲ್ಲ ಪಟ್ಟಿ ಮಾಡಿ ಅನ್ನ ಪ್ರಸಾದ ಚಾಲು ಮಾಡ್ತಾರೆ. ಹಿಂಗ ಅದನ್ನ ಘೋಷಣೆ ಆಗುವವರೆಗೆ ಯಥಾಸ್ಥಿತಿ ಮುಂದುವರಿಯುತ್ತದೆ ಅಂತ ಹೇಳಕ್ ಇಷ್ಟ. ಮತ್ತೆ ಇಲ್ಲಿ ಶಾಸಕರು, ಇಲ್ಲಿ MLA ಅವರು ಯಾರು ಕೂಡ ನಿಮಗೆ ಬಂದು ಸ್ಪಂದನೆ ಮಾಡಿ? ಶಾಸಕರು ಅಲ್ಲಿ ಇದಕ್ಕೆ ಗುರ್ಲಾಪುರ ಕ್ರಾಸ್ಗೆ ಹೋಗಿ ಮಾಡಿದಾರೆ. ಇಲ್ಲೇನು ಸ್ಪಂದನೆ ಮಾಡಿಲ್ಲ. ಮಾಜಿ ಶಾಸಕರು ಅವರು ಏನು ಅಲ್ಲಿ ಹೋಗಿಲ್ಲ, ಇಲ್ಲಿ ಬಂದಿಲ್ಲ. ಇನ್ನು ಜನಪ್ರತಿನಿಧಿಗಳು ಒಬ್ಬೊಬ್ರು ಬಂದು ಹೇಳ್ತಾರೆ. ಅದ್ರಾಗ ಫ್ಯಾಕ್ಟ್ರಿ ಮಾಲಕರು ಮೊದಲು ಹೇಳ್ಬೇಕಾಗ್ಯದ. ಯಾಕಂದ್ರೆ ಸಚಿವರು ಅವರು ಅದಾರ, MLAಗಳು ಅವರು ಅದಾರ, ಅವರು ಫ್ಯಾಕ್ಟ್ರಿ ಅದಾವ. ಅದಕ್ಕೆ ಅವ್ರು ಬಂದು ಮೊದಲು ಅಲ್ಲಿ ಅದಕ್ಕೆ ಒಂದು ಏನ್ರೆ ಯೋಗ್ಯವಾದ ಸ್ಪಂದನೆ ಕೊಡ್ಬೇಕಾಗೈತೆ ವಿನಂತಿ ಮಾಡ್ತೀನಿ. ಮತ್ತೆ ಇಲ್ಲಿ ನಿಂತ ಟ್ರಕ್ ಮೇಲೆ ಲಾರಿ ಮಾಲಕರು ಸರ್, ನೀವು 1-2-3 ದಿವಸ ನಿಂತು ಬಿಟ್ರಿ ಸರ್, ಇವ್ರಿಗೆ ಯಾರು ಹೊಣೆಗಾರ ಹಾಕಾರ ಸರ್? ಇದಕ್ಕೆ ಹೊಣೆಗಾರ ಗೌರ್ಮೆಂಟ್ ಹೊಣೆಗಾರ ಆಗತ್ರಿ. ಯಾಕೆ ಹೊಣೆಗಾರ ಆಗತ್ತೆ ಅಂದ್ರೆ, ಇಲ್ಲೆಲ್ಲ ಇಲ್ಲಿ ಆಗ್ಬೇಕಾದ್ರೆ ರೈತರ ಕಷ್ಟ ರೀ. ಈ ರೈತರ ಕಷ್ಟ ಹೊಲ್ದಾಗಿರೋ ರೈತರನ್ನ ರೋಡ್ಗೆ ತಂದವ್ರು ಯಾರ್ರಿ? ಗೌರ್ಮೆಂಟ್ ಅದಾವ್ರಿ. ಈ ಫ್ಯಾಕ್ಟ್ರಿ ಮಾಲಕರ್ರಿ. ಈ ಫ್ಯಾಕ್ಟ್ರಿ ಮಾಲಕರು ತಂದಾರ ಅಂದ ಬಳಕ್ರಿ ಅದಕ್ಕೆ ಹೊಣೆಗಾರ ಗೌರ್ಮೆಂಟ್ ಆಗ್ಬೇಕಾಗತ್ರಿ. ಯಾರು ಅಂತ ಹೋಗಬೇಡಿ. ಇದು ನಮ್ಮ ಸಲುವಾಗಿಲ್ಲ, ಇದು ನಿಮ್ಮ ಸಲುವಾಗಿ ಮಾಡ್ತಕ್ಕಂಥ ಹೋರಾಟದ. ಈ ಹೋರಾಟದೊಳಗೆ ಎಲ್ಲಾ ರೈತರು ಭಾಗಿಯಾಗಬೇಕು. ಅದನ್ನ ನೋಡ್ಕೊಳಕ ಅದಕ್ಕೆ ಆದಂತ ಹಿರಿಯರಿದ್ದಾರೆ. ಅದಕ್ಕಾಗಿ ನೀವು ಯಾರು ಕೂಡ ಅಂಜಾಕ್ ಹೋಗ್ಬೇಡ್ರಿ. ನಿಮ್ಗೆ ಏನೇನು ಬೇಕಲ್ಲ ಅನ್ನ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಯಾರು ನೀವು ಅಂಜಾಕ್ ಹೋಗ್ಬೇಡ್ರಿ. 3,500 ರೂಪಾಯಿ ಬೆಲೆಯನ್ನ ಏನಾದ್ರು ಅದೇನ ಯಾರಲ್ಲ 3,500 ಬೆಲೆಯನ್ನ ನಿಗದಿ ಮಾಡ್ತೀವಿ ಅಂತ ಹೇಳಿ ಕರೆಯನ್ನ ಕೊಟ್ಟಲ್ಲ. ಅದು ನಿಗದಿ ಆಗಲಿಲ್ಲ ಅಂತಾರೆ. ಇವತ್ತು ಸಾಯಂಕಾಲ 6 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಎಲ್ಲಾ ರೈತರು ಕೂಡ ಸಹಕರಿಸಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ
200, ರಾಮಪ್ಪ ಉಳ್ಳಾಗಡ್ಡಿ 500, ಕರಪ್ಪ ಹಡ್ಕರ್ 1 ಡಬ್ಬಿ ಎಣ್ಣೆ 2 ಕಟ್ಟ ಅಕ್ಕಿಯನ್ನು ಕೊಟ್ಟಿರ್ತಾರೆ. ಗಜು ಮಗದೂರು 1 ಡಬ್ಬಿ ಎಣ್ಣೆ ಕೊಟ್ಟಿರ್ತಾರೆ. ಮಾರುತಿ ಟಕನವರು 1 ಕಟ್ಟ ಅಕ್ಕಿ ಕೊಟ್ಟಿರ್ತಾರೆ. ಇನ್ನು ಯಾರಾದರೂ ಈ ಅನ್ನ ಪ್ರಸಾದದ ಇದರ ಸಲುವಾಗಿ ರೈತ ಸಂಘಕ್ಕೆ ಏನಾದರೂ ದೇಣಿಗೆ ಕೊಡುವುದಿದ್ರೆ ತಂದು ಕೊಡಬಹುದು.